ಎಲ್ಲರಿಗೊಂದಾಗೂ ಮಂಕುತಿಮ್ಮ ಟ್ರಸ್ಟ್ನ ಅಧ್ಯಕ್ಷ ಎಂ ವಿನಯ್ಕುಮಾರ್ ಅವರ 36ನೇ ಹುಟ್ಟುಹಬ್ಬದ ಅಂಗವಾಗಿ ಸಮಾಜದ ಒಳಿತಿಗಾಗಿ 36ಕ್ಕೂ ಹೆಚ್ಚು ರೀತಿಯ ಸೇವಾ ಕಾರ್ಯಗಳ ಮೂಲಕ ಕಳೆದ 3 ದಿನಗಳಿಂದ ವಿವಿಧ ಸೇವಾ ಕಾರ್ಯಗಳನ್ನು ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ. ಇಂದೂ ಸಹ ಮಂಡ್ಯ ನಗರಾದ್ಯಂತ ವಿವಿಧ ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದರು. ಮಂಡ್ಯ ನಗರದ ಚಾಮುಂಡೇಶ್ವರಿ ಬಡಾವಣೆಯಲ್ಲಿರುವ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ಎಲ್ಲರಿಗೊಂದಾಗೂ ವಿನಯ್ 36 ಅವರ ಜನ್ಮದಿನ ಪ್ರಯುಕ್ತ ಇಂದು ಪೌಷ್ಟಿಕಾಹಾರ ವಿತರಣಾ ಕಾರ್ಯಕ್ರಮವು ಚಾಲನೆಗೊಂಡಿತ್ತು. ಪೂಜಾ ಕುಣಿತ, ವೀರಗಾಸೆ ಕುಣಿತ ನೋಡುಗರ ಗಮನ ಸೆಳೆಯಿತು. ಕುಟುಂಬ ಸಮೇತರಾಗಿ ವಿನಯ್ ಪೂಜೆಯ ಸಮರ್ಪಿಸಿ ಪೌಷ್ಟಿಕಾಹಾರ ವಿತರಿಸಿ ಗೆಳೆಯರ ಬಳಗ ವ್ಯವಸ್ಥೆ ಮಾಡಿದ್ದರು. ಮಂಡ್ಯ ನಗರದಲ್ಲಿರುವ ಬಾಲಭವನದಲ್ಲಿ ಎಲ್ಲರಿಗೊಂದಾಗೂ ವಿನಯ್ 36ನೇ ಜನ್ಮದಿನ ಪ್ರಯುಕ್ತ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಚಿತ್ರಕಲಾ ಸ್ಪರ್ಧೆ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಶಿವಾರ ಉಮೇಶ್ ಪಾಲ್ಗೊಂಡು ಶುಭ ಹಾರೈಸಿದರು. ಬ್ಯಾಗ್ ತಳ್ಳಿ ಸೈಡ್ಗೆ. ಎಲ್ಲರಿಗೊಂದಾಗೂ ವಿನಯ್ ಮತ್ತು ಕುಟುಂಬಸ್ಥರು ವೀಕ್ಷಿಸಿ ಚಾಲನೆ ನೀಡಿದರು. ಮಂಡ್ಯ ನಗರದಲ್ಲಿರುವ ಕಾಳಿಕಾಂಬಾ ದೇವಾಲಯದಲ್ಲಿ ಕನ್ನಡ ಮೊದಲು ಆಟ ರ್ಯಾಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಎಲ್ಲರಿಗೊಂದಾಗೂ ವಿನಯ್ ಅವರಿಗೆ ವಿಕಲಚೇತನರು ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿ ಅಭಿನಂದಿಸಲಾಯಿತು. ಅಧ್ಯಕ್ಷರು ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟು ಬಿದರಹೊಸಹಳ್ಳಿ ಬೋರೇಗೌಡ, ಮರಳೆಗಾಲ ಮಂಜುನಾಥ್, ಬೂಕನಕೆರೆ ಪೆಟ್ರೋಲ್ ಬಂಕ್ ಮಂಜು, ಗುರುರಾಜ್ ಮತ್ತಿತರರು ಹಾಜರಿದ್ದರು. ಮಾದರಿ ಅನ್ನೋದನ್ನ ಮರೆಯೋದು ಬೇಡ. ಇಂಥ ಪರಂಪರೆಯಲ್ಲಿ ಇಂಥ ಸಂಸ್ಕೃತಿಯಲ್ಲಿ ಹುಟ್ಟಿರೋರು ನಾವು ಪ್ರಪಂಚಕ್ಕೆ ಹೆಮ್ಮೆ. ಕನ್ನಡ ಪರ ಚಿಂತನೆಗಳ ಬಗ್ಗೆ ಸಾಕಷ್ಟು ಇವತ್ತು 2 ಪ್ರಮುಖ ಕಾರಣಗಳಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಒಂದ್ ಕಡೆ ಇದು ಹೋರಾಟದ ಸಭೆಯಲ್ಲ, ಇದು ಪ್ರತಿಭಟನೆ ಸಭೆಯಲ್ಲ, ಆದ್ರೆ ಕನ್ನಡವನ್ನ ಮಂಡ್ಯ ನಗರದ ಜೆಸಿ ವೃತ್ತಕ್ಕೆ ಆಗಮಿಸಿದ ಶಾಸಕ ರವಿಕುಮಾರ್ ಗೌಡ ಗಣಿ ಅವರು ಎಲ್ಲರಿಗೊಂದಾಗೂ ವಿನಯ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಆಟೋ ರ್ಯಾಲಿಗೆ ಚಾಲನೆ ನೀಡಿದರು. ಭಾಗವಾಗಿ ಮಂಡ್ಯದಲ್ಲಿ ಕನ್ನಡ ಆಟೋ ಜಾಥಾಗೆ ಒಂದು ಮಂಡ್ಯದಲ್ಲಿ ಇಡೀ ಊರೊಳಗಡೆ ಕನ್ನಡದ ಹೋರಾಟಗಾರರು, ಚಲನಚಿತ್ರ ನಟರು, ಬುದ್ಧಿಜೀವಿಗಳು, ಸಾಹಿತಿಗಳು, ಬೌದ್ಧ ಧರ್ಮದ ಬುದ್ಧ ಚಿತ್ರನಟರ
ಚಿತ್ರಗಳನ್ನು ಪ್ರದರ್ಶನ ಮಾಡಿ ಇಡೀ ಮಂಡ್ಯದಲ್ಲಿ ಕನ್ನಡಮಯವನ್ನು ಮಾಡಿದರೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಸಕಲವನ್ನು ಕೊಟ್ಟು ಕಾಪಾಡಲಿ. ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಇವತ್ತು ಕೆಲವು ಕಡೆ ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ, ಗಿಡ ನೆಡೋದು, ಸಾಹಿತಿಗಳಿಗೆ ಪ್ರೋತ್ಸಾಹ ನೀಡೋದು, ಬೀದಿ ನಾಟಕ, ಹೀಗೆ ಒಂದು ಹೊಸ ಯುಗವನ್ನು ಆರಂಭಿಸಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ಜಾಥವನ್ನು ಇವತ್ತು ಮಂಡ್ಯ ನಗರದ ಪ್ರಮುಖ ಬೀದಿಗಳಲ್ಲಿ ಮಾಡ್ತಾ ಬಂದಿದ್ದೀವಿ. ಈ ನಮ್ಮ ವಿಶಿಷ್ಟ ಪ್ರಯತ್ನಕ್ಕೆ ನಮ್ಮ ಸ್ಥಳೀಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಗೌಡರು ಕೂಡ ಬಂದು ಅವರು ಹರಸಿ ಭಾಗವಹಿಸಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಎಲ್ಲರಿಗೊಂದಾಗೂ ಮಂಕುತಿಮ್ಮ ಬಳಗದ ಸ್ನೇಹಿತರಿದ್ದರು.